ಆಗಿ ಮನೆಯಲ್ಲಿ ಏನಾಗುತ್ತೆ ಅಂದರೆ ಸಿನಿಮಾ ಈ ಥರ ಆ್ಯಕ್ಟಿಂಗು ಈ ಥರ ಎಲ್ಲ ಅಂದಾಗ ಬೇಡ, ಫಸ್ಟು ಎಜುಕೇಷನ್ ಮಕ್ಕಳಿಗೆ ಮುಖ್ಯ ಅಂತಾರೆ. ಬಟ್ ತಂದೆ ತಾಯಿ ಸಪೋರ್ಟ್ ಹೆಂಗಿದೆ ಅಂಕಿತಾಗೆ? ಸಿಕ್ಕಾಪಟ್ಟೆ. ಬಿಕಾಸ್ ಇವಾಗ ಯಾರನ್ನೇ ಕೇಳಿದ್ರು, ಓ ಆ್ಯಕ್ಟಿಂಗಾ, ಹುಷಾರಾಗಿರಿ ಆಯಿತಾ. ಬಿಕಾಸ್ ಪ್ರತಿಯೊಬ್ಬರಿಗೂ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ, ಓ ಆ್ಯಕ್ಟಿಂಗ್ ಫೀಲ್ಡ್ ಅಂದರೆ ಏನೋ ಬೇರೆ ಒಂಥರ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಅದೆಲ್ಲ ಗೊತ್ತಿದ್ರೂ ನಮ್ಮ ಫ್ಯಾಮ್ಲಿ, ನಮ್ಮ ಅಪ್ಪ ಅಮ್ಮ ಅಷ್ಟು ಸಪೋರ್ಟ್ ಮಾಡಿ, ಇದು ಆ್ಯಕ್ಚುಲಿ ನನಗೆ ಏನಂದ್ರೆ ಏನೂ ಇರಲಿಲ್ಲ, ಆ್ಯಕ್ಟಿಂಗ್ ಮಾಡಬೇಕು, ಈ ಫೀಲ್ಡಿಗೆ ಬರಬೇಕು ಅಂತ. ಮೇನಾಗಿ ನಮ್ಮ ಅಪ್ಪನ ಕನಸಿದ್ದು. ನಮ್ಮ ಪಪ್ಪಂಗೆ ರಾಜ್ಕುಮಾರ್ ಸರ್ ಅವರ ದೊಡ್ಡ ಅಭಿಮಾನಿ ನಮ್ಮಪ್ಪ. ಯಾವುದೇ ಹೀರೋಸ್ ಆಗಲಿ ಅಪ್ಪಂಗೆ ರಾಜ್ಕುಮಾರ್ ಸರ್ ಅಂದ್ರೇ. ಅದಕ್ಕೆ ಅವರಂತೂ ನಮ್ಮ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ಮೋಸ್ಟ್ಲಿ ಯಾರೂ ಮಾಡೇ ಇಲ್ವೇನೋ ಅನಿಸುತ್ತೆ. ಬಿಕಾಸ್ ನಮ್ಮ ಪಪ್ಪ ಅವಾಗ ಅಂದರೆ ಟೀನೇಜಲ್ಲಿ ನಮ್ಮ ಪಪ್ಪಂಗೆ ಫೋಟೋಗ್ರಾಫಿ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ನಮ್ಮ ಅಪ್ಪಂಗೆ. ಅವಾಗ ಏನು ಕಾಲೇಜ್ ಮುಗಿಸ್ಕೊಂಬರೋದು ಪಾರ್ಟ್ ಟೈಮ್ ಅಂತ ಫೋಟೋಗ್ರಾಫಿ ಹಂಗೆ ಹಿಂಗೆ ಅಂತ ಅವಾಗ್ಲಿಂದನೇ ಮಾಡ್ತಿದ್ದು ಪಪ್ಪ. ಅವಾಗ ಮಾಡ್ತಾ ಏನಂತೂ ಅದಕ್ಕಿಂತ ಮುಂಚೆ ಫೋಟೋಗ್ರಾಫಿ ಬರೋಕ್ಕಿಂತ ಮುಂಚೆ ನಮ್ಮ ಪಪ್ಪ ರಾಜ್ಕುಮಾರ್ ಸರ್ನ ನೋಡಿದಾಗಲೆಲ್ಲ ಕ್ರೌಡು, ಅಫ್ಕೋರ್ಸ್ ಅವ್ರಿಗೆ ಎಷ್ಟು ಫ್ಯಾನ್ಸ್ ಇದ್ದರೂ ಯಾರನ್ನೂ ಅವ್ರನ್ನ ನೋಡೋಕ್ಕೆ ಬಿಡ್ತಿರ್ಲಿಲ್ಲ ಅಲ್ಲಿ ಆ ಕ್ರೌಡಿಂದ. ಈ ಫೋಟೋಗ್ರಾಫರೆಲ್ಲ ಸಲೀಸಾಗಿ ಹೋಗ್ಬಿಡ್ತಿದ್ರು ಒಳಗಡೆ. ಅವಾಗ ನಮ್ಮಪ್ಪ ಓಹೋ ಫೋಟೋ ಕ್ಯಾಮ್ರಾ ಇದ್ರೆ ಹಿಂಗೆ ಮಾಡೋದಲ್ವ ಇವರು, ನಾನು ಕ್ಯಾಮ್ರಾ ತಗೋತೀನಿ ಅಂತ. ಪಾಪ ಅವಾಗ ಎಷ್ಟು ಕಷ್ಟ ಆಯ್ತು ಅಂದರೆ ನಮ್ಮ ಪಪ್ಪಂಗೆ ಸೀರಿಯಸ್ಲಿ ನಮ್ಮ ತಾತ ಎಲ್ಲ ದುಡ್ಡು ಅಂದರೆ ಇವಾಗ ಅವ್ರಿಗೆ 1 ಪೈಸೆ 2 ಪೈಸೆ ಅದನ್ನ 2 ಮಂತ್ಸ್ಗೆ ಒಂದ್ಸಲ ಕೊಡ್ತಿದ್ದು, ಏನಾದ್ರು ತಿನ್ಕೊ ಹೋಗು ಅಂತ. ಅದನ್ನೆಲ್ಲ ನಾವಪ್ಪ ಕುಡಿಕಿ ಒಂದು ಕ್ಯಾಮ್ರಾ, ರೀಲ್ ಕ್ಯಾಮ್ರಾ ಬರ್ತಿತ್ತು ಅವಾಗ. ಆ ಕ್ಯಾಮ್ರಾ ತೊಗೊಂಡು ನಾನು ಪ್ರೆಸ್ಸು ಅಂತ ಅಂದ್ಕೊಂಡು ಅವ್ರ ಫೋಟೋ ಅಂತ ಶುರು ಮಾಡ್ಕೊಂಡಿದ್ದೆ. ಆಮೇಲೆ ಹಂಗೆ ಕಂಟಿನ್ಯೂ ಆಯಿತು ಫೋಟೋಗ್ರಾಫಿ ಅಂತ. ಸೊ ಅವ್ರ ಮನೇಲಿ ಯಾವುದೇ ಫಂಕ್ಷನ್ಸ್ ನಡೀಲಿ ಏನೇ ನಡೀಲಿ ಅವ್ರ ಫೋಟೋ ಅಂತ ಹೋಗ್ತಿದ್ರು. ಎಲ್ಲ ಫೋಟೋಗ್ರಾಫಿ ಇವಾಗಲೂ ರೀಲ್ ಇದೆ, ಬಟ್ ಅದನ್ನು ಒರಿಜಿನಲ್ ಮಾಡ್ಕೊಡೋಕ್ಕೆ ಯಾರೂ ಇಲ್ಲ. ಯಾವಾಗಲೂ ಹೇಳ್ತಿದ್ರು, ನೀನು ಇವಾಗ ನೋಡ್ತಿದ್ಯಾ ಶಿವರಾಜ್ ಕುಮಾರ್ ಸರ್ನ, ಅಪ್ಪು ಸರ್ನೆಲ್ಲ, ನಾನು ಆವಾಗಲೇ ಅವ್ರ ಮನೇಲಿ ಹಿಂಗೆ ನಿಂತಾರನೇ ಪಕ್ಕದಲ್ಲಿ ಹಿಂಗೆ ಕೂತ್ಕೋತಿದ್ರು. ಅವಾಗ ಅವ್ರು ಯಾರೂ ಆ್ಯಕ್ಟರ್ಸ್ ಆಗಿರಲಿಲ್ಲ, ನನ್ನ ಪಕ್ಕನೇ ಕೂತ್ಕೊಂಡು ಅದು ತೋರಿಸಿ ಇದು ತೋರಿಸಿ ಅಂತೆಲ್ಲ ಕೇಳ್ತಿದ್ರು, ಅಷ್ಟು ಕ್ಲೋಸ್ ನನಗೆ ಅಂತೆಲ್ಲ ಹೇಳ್ಕೊತಾರೆ. ಬಟ್ ಇವಾಗ ಅದನ್ನು ಮೆಮೊರಿ ಮತ್ತೆ ರೀಕಾಲ್ ಮಾಡಬೇಕಂದ್ರೆ ಫೋಟೋಸ್ ಏನೂ ಇಲ್ಲ. ಸೋ ಸ್ಯಾಡ್. ಬಟ್ ಅಷ್ಟೊಂದು ಮೆಮೊರೀಸ್ ಅವ್ರ ಜೊತೆಗೆ ಇದೆ ಅಲ್ಲ, ತುಂಬ ಖುಷಿ ಅಂತ. ಇವಾಗ ಆ ಒಂದು ಬ್ಯಾಕ್ಗ್ರೌಂಡಿಂದನೇ ನಮ್ಮ ಪಪ್ಪ ನಾನು ಅವ್ರನ್ನ ಮೀಟ್ ಮಾಡಬೇಕು, ಅಪ್ಪು ಸರ್ನ ಮೀಟ್ ಮಾಡಬೇಕು, ಮೀಟ್ ಮಾಡಬೇಕು, ಫೋಟೋ ತೊಗೊಳ್ಬೇಕು ಅನ್ನೋದ್ರಿಂದ ಶುರು ಆಗಿ ನೆಕ್ಸ್ಟ್ ನಮ್ಮ ಅಪ್ಪ ಅವ್ರ ಜೊತೆ ಮೂವಿ ಮಾಡಬೇಕು, ಅವ್ರ ಜೊತೆ ಆ ಒಂದು ಆಸೆ ಆಫ್ಕೋರ್ಸ್ ಆಗತ್ತಲ್ಲ. ಮೀಟ್ ಆಗಿದ ತಕ್ಷಣ ಅವ್ರ ಜೊತೆ ಇನ್ನೊಂದಷ್ಟು ಫೋಟೋಸ್ ತೊಗೊಳ್ಬೇಕು, ಇನ್ನೊಂದ್ಸಲ ಮೀಟ್ ಆಗಬೇಕು. ಹಂಗೆ ಹೋಗಿ ನಾನು ಆ್ಯಕ್ಟಿಂಗ್ ಶುರು ಮಾಡೋದನ್ನ ಅವ್ರ ಜೊತೆ ಒಂದು ಮೂವಿ ಮಾಡಿಸ್ಬೇಕಲ್ಲ ಅಂತ ಮಾಡಿಸಿ ನಮ್ಮ ಪಪ್ಪಂಗೆ ಮೇನ್ ರೀಸನ್ ಅದು. ನನ್ನ ಮಗಳು ಆ್ಯಕ್ಟರ್ ಆಗಬೇಕು, ನನ್ನ ಅಮ್ಮಂಗೂ ಅಷ್ಟೇ ನಾನು ಆ್ಯಕ್ಟರ್ ಆಗಬೇಕು ಅಂತ ಅವ್ರಿಗೆ ಬಂದಿರೋದ್ರಿಂದನೇ ಅವ್ರು ಅಷ್ಟು ಸಪೋರ್ಟ್ ಮಾಡಿ. ಯಾರು ಏನೇ ಅಂದರೂ ಅವರು, ನಮ್ಮ ಪಪ್ಪ ಇಂಡಸ್ಟ್ರಿಯಲ್ಲೇ ಇದ್ದವ್ರು ಅವಾಗಲಿಂದನೂ ಫೋಟೋಗ್ರಾಫರ್ ಆಗಿ. ಅವಾಗ ಮೂವೀಸ್ಗೆಲ್ಲ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ರು. ಸೊ ಅವರು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅವ್ರಿಗೆ ಗೊತ್ತು ಹೆಂಗೆ ಇದ್ರೆ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ. ಸೊ ಅವರು ಧೈರ್ಯವಾಗಿ ಅವ್ರ ಸಪೋರ್ಟಿಂದ ಆ್ಯಕ್ಟಿಂಗ್ ಫೀಲ್ಡ್ ಕರ್ಕೊಂಡ್ಬಂದ್ರು. ವಂಡರ್ಫುಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.